ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರೆ ಬಹಳ ಸಂತೋಷವಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಕೃಪೆಯಿಂದ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರತಿದಿನಲೂ ನಮ್ಮ ಜೊತೆಲಿ ಇರುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿ ದೇವಮಕ್ಕಳೇ, ಈ ದಿನ ಒಳ್ಳೆ ವಾಗ್ದಾನ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಈ ದಿನ ನಮ್ಮ ಜೀವಿತದಲ್ಲಿ ಯಾವ ಥರ ದೇವರು ನಮ್ಮನ್ನು ಅದ್ಭುತವಾಗಿ, ನಮ್ಮ ದೇವರು ಎಷ್ಟು ಮಹೋನ್ನತನು ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನ ಮಹೋನ್ನತ ಯಾವತ್ತೂ ನಮಗೆ ಸಹಾಯ ಮಾಡುವಂತಹ ದೇವರು, ನಮಗೆ ಒಳ್ಳೆ ದಾರಿ ನಡೆಸುವಂತಹ ದೇವರಾಗಿದ್ದಾನೆ. ಪ್ರೀತಿಯ ದೇವಮಕ್ಕಳೇ, ಈ ದಿನ ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ಯೋಬನ ಪುಸ್ತಕ 40ನೇ ಅಧ್ಯಾಯ 2ನೇ ವಾಕ್ಯ ನಿಮಗಾಗಿ ನಾವು ಓದ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯೋಬನ ಗ್ರಂಥ 40ನೇ ಅಧ್ಯಾಯ 2ನೇ ವಾಕ್ಯ. ಇದಲ್ಲದೆ ಯೆಹೋವನು ಯೋಬನಿಗೆ ಅಪೇಕ್ಷೆಯನ್ನು ಸರ್ವಶಕ್ತನ ಸಂಗಡವು ವ್ಯಾಜ್ಯ ಮಾಡುವನು, ದೇವರೊಂದಿಗೆ ವಿವಾಹ ಮಾಡುವನು, ಇದಕ್ಕೆಲ್ಲ ಉತ್ತರ ಕೊಡಲಿ ಎಂದು ಹೇಳಿದನು. ಆಮೀನ್. ಯೋಬನ ಜೀವಿತ ನೋಡೋದಾದ್ರೆ ಪ್ರೀತಿಯ ದೇವಮಕ್ಕಳೇ, ಯೋಬ ಹೇಳ್ತಾನೆ, ಪ್ರತ್ಯಕ್ಷವಾಗಿ ದೇವರೇ, ನಾನು ನಿನ್ನ ಸಂಗಡ ಪ್ರತ್ಯಕ್ಷವಾಗಿ ನಾನು ಮಾತನಾಡ್ತೀನಿ, ನಿನ್ನ ಸಂಗಡ ಮಾತಾಡು ಎಂಬುದಾಗಿ ಯೋಬ ಹೇಳ್ತಾನೆ. ದೇವರೇ, ನನ್ನ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನೋಡೋದಾದ್ರೆ ನಾನು ಬಹಳ ವೇದನೆಯಲ್ಲಿದೆ. ಆದರೂ ಕೂಡ ಯೋಬನ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆತ ಐಶ್ವರ್ಯವಂತ, ಆತನಿಗೆ ಎಲ್ಲವನ್ನು ದೇವರು ಕೊಟ್ಟಿದ್ದರೂ ಕೂಡ, ಆದರೆ ಯೋಬ ದೇವರಲ್ಲಿ ಹೇಗೆ ಒಂದು ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ. ಅದೇ ತರ 14ನೇ ವಚನ ಹೇಳ್ತದೆ, ಹೀಗಾದರೆ ನಿನ್ನ ಬಲ ಭುಜವು ನಿನ್ನನ್ನು ರಕ್ಷಿಸಬಲ್ಲದೆಂದು ನಾನು ನಿನ್ನನ್ನು ಹೊಗಳುವೆನು. ನೋಡಿ, ದೇವ್ರು ಹೇಳ್ತಾನೆ, ನಿನ್ನ ಬಲ ಯಾವುದು ಸಾಲದು, ಆದರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಬನ ಬರೆದ ಪತ್ರಿಕೆ 33ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ. 33ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಏನಂದ್ರೆ ನೋಡಿ, ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸೆಂಬುದಾಗಿ ನೀನು ಆತನೊಂದಿಗೆ ವ್ಯಾಜ್ಯ ಮಾಡುವುದೇಕೆ? ಆತ ಹೇಳ್ತಾನೆ, ಯೋಬನೇ, ದೇವ್ರು ನಿನ್ನ ಸಂಗಡ ಹೇಗೆ ಮಾತಾಡ್ತಾನೆ, ನೀನು ಆತನ ಸಂಗಡ ಹೇಗೆ ವ್ಯಾಜ್ಯ ಮಾಡ್ತಿ ಎಂಬುದಾಗಿ ಆತ ಪ್ರಶ್ನೆ ಮಾಡ್ತಾನೆ ಸ್ನೇಹಿತರು. ಆದ್ರೂ ಕೂಡ ಯೋಬ ತನ್ನ ಭಕ್ತಿನ ಬಿಡಲಿಲ್ಲ. ಎಷ್ಟೇ ಸೈತಾನವನ್ನು ವಂಚಿಸಿದರೂ ಕೂಡ ದೇವ್ರ ಜೊತೆ ಯಾವಾಗಲೂ ಸಂಪರ್ಕವಾಗಿ ಇದ್ದ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ತರ ದೇವ್ರ ಮಕ್ಕಳೇ, ಯೆಶಾಯನ ಪತ್ರಿಕೆ 40ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಏನಂದ್ರೆ ನೋಡಿ, ನನಗಾಗಿ ಆತನಿಗೆ ಉಪದೇಶಿಸಿದೇನು, ಆತನು ಯಾವ ಆಲೋಚನೆಯನ್ನು ಕೇಳಿದನು, ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು, ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಯೋಬನಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದರು, ಒಳ್ಳೆ ಮಾರ್ಗದಲ್ಲಿ ಉಪದೇಶವನ್ನು ಹೇಳ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ತರ 1 ಕೊರಿಂಥ್ಯ 2ನೇ ಅಧ್ಯಾಯ 16ನೇ ವಾಕ್ಯ ನೋಡೋದಾದ್ರೆ ಅಲ್ಲಿ ಈ ರೀತಿ ಹೇಳ್ತದೆ. 1 ಕೊರಿಂಥ್ಯ 2ನೇ ಅಧ್ಯಾಯ 16ನೇ ವಾಕ್ಯ ಈ ತರ ಹೇಳ್ತದೆ, ಏನಂದ್ರೆ ಇದಲ್ಲದೆ ಸ್ಟೆಫನ ಮನೆಯವರಿಗೆ ಸಹ ದೀಕ್ಷಾಸ್ನಾನ ಮಾಡಿಸಿದ್ದನು, ಇವರಿಗೆಲ್ಲದೆ ಇನ್ಯಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಿದ್ದೇನಂತೆ ಕಾಣೆನು. ದೇವರು ಅಲ್ಲಿ ಸ್ಟೆಫನಿಗೂ ಕೂಡ ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅದೇ ತರ ನಮ್ಮ ಜೀವಿತದಲ್ಲಿ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು, ದೇವರ ಉಪದೇಶವನ್ನು ನಾವು ಕೇಳಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಅದೇ ತರ ಯೋಬನ ಗ್ರಂಥ 42ನೇ ಅಧ್ಯಾಯ ನೋಡೋದಾದ್ರೆ ಪ್ರಿಯ, ಅಲ್ಲಿ ಹೇಳ್ತಾರೆ 42ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಅಲ್ಲಿ ಹೇಳ್ತಾರೆ, ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮುಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯುವುದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ಯೋಬ ಹೇಳ್ತಾನೆ, ದೇವರೇ ನನಗೆ ಜ್ಞಾನ ಕೊಡು, ನಾನು ಬುದ್ಧಿ ಇಲ್ಲದೆ ನಾನು ಜೀವಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ತರ 6ನೇ ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳಲ್ಲಿ ಹೇಳ್ತಾರೆ, ಆದ ಕಾರಣ ನಾನು ಅಡ್ಡಿದೇನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ
ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ದೇವರೇ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನನ್ನನ್ನು ಸಹಾಯ ಮಾಡು ಎಂಬುದಾಗಿ ಯೋಬ ಕೇಳ್ತಾ ಇದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ನಮ್ಮ ಆತ್ಮಿಕ ಜೀವಿತನ ನಮ್ಮ ದೇವರು ಎಷ್ಟು ಮಹೋನ್ನತನಾಗಿದ್ದಾನೆ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂತಹ ದೇವರಾಗಿದ್ದಾನೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರೀತಿಯ ಮಕ್ಕಳೇ, ಯೋಬನ ಹಾಗೆ ನಾವು ದೇವರಲ್ಲಿ ಯಾವಾಗಲೂ ಭಯಭಕ್ತಿಯಿಂದ ಬೆಳಿಬೇಕು. ಯೋಬನ ಜೀವಿತ ಎಷ್ಟು ಐಶ್ವರ್ಯವಂತ ಇದ್ರೂ ಕೂಡ ಆತ ಪಶ್ಚಾತ್ತಾಪದಿಂದ ದೇವರನ್ನ ಕೊಂಡಾಡ್ತಾ ಇದ್ದ. ಅದೇ ತರ 5ನೇ ವಾಕ್ಯ ಹೇಳ್ತದೆ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೇನು ಎಂಬುದಾಗಿ ಯೋಬ ಹೇಳ್ತಾನೆ. ದೇವರೇ, ನಾನು ನಿನ್ನನ್ನೇ ಕಿವಿಯಿಂದ ಕೇಳಿದೆ, ಆದರೆ ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ. ನೀನು ನನಗೆ ಸಹಾಯ ಮಾಡು, ಎಲ್ಲ ನನಗೆ ಒಳ್ಳೆ ಜ್ಞಾನ ಕೊಡು, ನಿನ್ನ ಮಾರ್ಗದಲ್ಲಿ ನಾನು ಸರಿ ನಡೆಸು ಎಂಬುದಾಗಿ ಆತ ಕೇಳ್ತಾ ಇದ್ದ. ಹೌದು ಪ್ರೀತಿಯಿಂದ ಮಕ್ಕಳೇ, ನಮಗೇನೇ ಸಮಸ್ಯೆ ಇದ್ರೂ ಕೂಡ ಆತ ಬಿಡುಗಡೆ ಕೊಡುವಂಥ ದೇವರು, ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆಲ್ಲ ಆಶೀರ್ವದಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸು, ಒಳ್ಳೆ ಆರೋಗ್ಯ ಭಾಗ್ಯದಿಂದ ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ದೇವರೇ, ನೀನು ಒಳ್ಳೆ ದೇವರು, ನೀನು ಅದ್ಭುತ ಮಾಡುವಂಥ ದೇವರಾಗಿದ್ದಪ್ಪ. ನಿಮಗೆ ಸ್ತೋತ್ರ. ಯೋಬನ ಹಾಗೆ ನಾವು ಜೀವಿಸುತ್ತೆ ನೀನು ನಮ್ಮನ್ನು ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ತಂದೆ, ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.